ಚರ್ಚೆ ಮಾಡೋಣ. 23ನೇ ತಾರೀಕು ಕಳೀಲಿ. ಈಗ ಶಾಸಕರ ಖರೀದಿ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಯಾತಕ್ಕೆ ವಿಷಯ ರೈಸ್ ಮಾಡಿದ್ದಾರೆ? ಇಷ್ಟು ದಿವಸ ಏನು ಮಾಡ್ತಾಯಿದ್ರು? ಯಾವಾಗಲಿಂದ ಶುರುವಾಯ್ತಿದ್ದು? ಶುರುವಾಗಿದ್ದು ಯಾವಾಗಲಿಂದ ಅಂತ 50ಕ್ಕೂ ಹೆಚ್ಚಿನ ಶಾಸಕರುಗಳಿಗೆ 50 ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ. ಬಹುಶಃ ಹಲವಾರು ಶಾಸಕರು, ಚನ್ನಗಿರಿಯವರು, ಮಂಡ್ಯದವರು ಎಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೇ ಅಟ್ಯಾಕ್ ಮಾಡ್ದಂಗಿತ್ತು. ನಮಗೂ ಆಫರ್ ಇದೆ, ನಮಗೂ ಆಫರ್ ಇದೆ ಅಂತೇಳಿ. ಯಾರು ಅವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ? ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲ, ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ? ಆ ರೀತಿಯ ಒಂದು ಘಟನೆ ಯಾರು ಮಾಡ್ಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ವಿ? ಇಷ್ಟೊಂದೆಲ್ಲ SIT ಇಟ್ಕೊಂಡಿದ್ದೀರಿ, ಇದಕ್ಕೆ ಯಾಕೆ SIT ಉಪಯೋಗ ಮಾಡ್ಕೊಳ್ಳಿಲ್ಲ? ಮಾತೆತ್ತಿದ್ರೆ SIT ಅಂತೀರಿ, ಯಾರಾದ್ರು ಹೇಳಿಕೆ ಕೊಟ್ಟರೆ SIT ಅಂತೀರಿ. ಯಾರಾದ್ರು ಹುಡುಗರು ಇದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವನ ಮಾತಾಡೋದು ಅಂತ ಹೇಳಿದ್ರೆ ಅವನೊಂದು ರಿಯಾಕ್ಟ್ ಮಾಡಿದರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ. ಈ ಮಟ್ಟಿಗಿರೋರು ಬರೀ ಬಾಯಿಲಿ ಯಾತಕ್ಕೆ ಹೇಳ್ತಾ ಇದ್ದೀರಿ 50 ಕೋಟಿ ಆಫರ್ ಇತ್ತು ಅಂತೇಳಿ? ಯಾವ ಕಾರಣಕ್ಕೆ, ಯಾವ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ? ನಾನು ಕೇಳ್ತಕ್ಕಂಥದ್ದು ಈಗ ಈ 50 ಕೋಟಿ ಪ್ರಕರಣ ಒಂದು ಭಾಗ ಇರಲಿ, ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಮಾಡಿದ್ರು ಹೇಳಿ? ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ? ಜೊತೆಲ್ಲ ಇಟ್ಕೊಂಡಿದ್ದೀರಿ. ಈಗ ಚುನಾವಣೆ ನಡೆಸಿದ್ದೀರಿ, 28 ಜನ ಜೋಬಲ್ ಅವರೇ, ಲಿಸ್ಟೇ ಇದೆ ನನ್ನ ಹತ್ರ, 32 ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ರಲ್ಲ, ಅವ್ರನ್ನೇ ಜೊತೆಲಿ ಇಟ್ಕೊಂಡಿದ್ದೀರಲ್ಲಪ್ಪ. ಅವ್ರು ಕೇಳಿದ್ರೆ ಎಲ್ಲ ಮಾಹಿತಿ ಕೊಡ್ಬೋದು. ಯಾರು 50 ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು, ಅದೆಲ್ಲ ಈ ಪಕ್ಕದಲ್ಲೇ ಇಟ್ಕೊಂಡಿದ್ರು ಜೊತೆ ಮಾಹಿತಿ ಕೊಟ್ಟಿರ್ಬೋದು ಅಂತ ಅದಕ್ಕೆ ಹೇಳಿದ್ದು. ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ. ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ. ಅತಂತ್ರ ಈಗೇನು ಆಗಲ್ಲ, ಅದಕ್ಕಿನ್ನೂ ಕಾಲ ಇದೆ. ಏಕೆಂದ್ರೆ ಅವರು ಬೇರೆ ಹೇಳ್ಬಿಟ್ಟವ್ರಿಗೆ ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನು ಜನ ದಂಗೆ ಎದ್ದು ಬಿಡ್ತಾರಂತಲ್ಲ. ದೇಶ ಲೂಟಿ ಆದರೂ ಪರವಾಗಿಲ್ಲ, ಏನು ಬೇಕಾದರೂ ಮಾಡಿ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ? ಏನು ಮಾಡಿದ್ದೀರಿ ಅಂತೇಳಿ ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 87 ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ? ನಿಮ್ಮನ್ನು ಮುಟ್ಬಾರ್ದಾ? ಈಗ ಇಲ್ಲಿ ಅದು ಎಂಥದ್ದು ಕೋವಿಡ್ದು ತನಿಖೆ ಇದೆಯಲ್ಲ, ನಿಮ್ಮ ಕೆಂಪಣ್ಣನ ಆಯೋಗದ ಇನ್ನೂ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀರಾ? ಕೆಂಪಣ್ಣ ಆಯೋಗದ್ದು ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು?